ನಮಸ್ಕಾರ. ಪರಮ ಪೂಜ್ಯ ಶ್ರೀ ಜ್ಞಾನರಾಜ ಮಾಣಿಕ್ ಪ್ರಭು ಮಹಾರಾಜರು ಈಗಾಗಲೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹುಮನಾಬಾದ್ ಜನತೆಗೆ ಸೂಚಿಸುವ ಪ್ರಕಾರ ಈ ವರ್ಷ ಅಂದರೆ 2025 ಅಲ್ಲಿ ಹುಮನಾಬಾದ್ ನಗರದ ಸ್ಥಾಪನೆಗೆ 300 ವರ್ಷಗಳು ಪೂರ್ಣವಾಗ್ತವೆ. ಹುಮನಾಬಾದ್ ನಗರದ ತ್ರಿಶತಾಬ್ದಿಯ ನಿಮಿತ್ತ ಪರಮ ಪೂಜ್ಯ ಶ್ರೀಗಳು ಇದೇ ಬರುವ ಮಕರ ಸಂಕ್ರಾಂತಿ 14ನೇ ಜನವರಿ ಮಂಗಳವಾರದ ದಿನ ಮುಂಜಾನೆ 11 ಗಂಟೆಗೆ ಸಮಸ್ತ ಭಕ್ತ ಪರಿವಾರದ ಸಮೇತವಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ದೇವರ ಆರತಿ ಮಾಡುವುದರ ಮೂಲಕ ಈ ತ್ರಿಶತಾಬ್ದಿ ವರ್ಷದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಹುಮನಾಬಾದ್ ನಗರವು 1725ರಲ್ಲಿ ಚಂದ್ರಸೇನ್ ಜಾಧವ್ ಇವರಿಂದ ಸ್ಥಾಪಿಸಲ್ಪಟ್ಟಿತು. ಅದರ ಬಗ್ಗೆ ದಾಖಲಾತಿಗಳು ಸಂಸ್ಥಾನದಲ್ಲಿ ಲಭ್ಯವಿವೆ. ಆ ಪ್ರಕಾರ ಈ ವರ್ಷ ಅಂದ್ರೆ 2025 ಅಲ್ಲಿ ಆ ನಗರದ ಐತಿಹಾಸಿಕ ನಗರದ ಸ್ಥಾಪನೆಗೆ 300 ವರ್ಷಗಳು ಪೂರ್ಣವಾಗ್ತಾ ಇವೆ. ಇದು ನಮ್ಮೆಲ್ಲರಿಗೆ ಅಂದ್ರೆ ಸಮಸ್ತ ಹುಮನಾಬಾದ್ ಮಹಾಜನತೆಗೆ ಇದು ಒಂದು ಬಹಳ ಆನಂದದ ಹಾಗೂ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮವನ್ನು, ಈ ತ್ರಿಶತಾಬ್ದಿ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಆನಂದದಿಂದ, ಏಕಾತ್ಮತ ಭಾವದಿಂದ, ಪ್ರೇಮದಿಂದ, ಭ್ರಾತೃತ್ವದ ಭಾವನೆಯಿಂದ ಎಲ್ಲರೂ ಕೂಡಿ ಈ ತ್ರಿಶತಾಬ್ದಿ ವರ್ಷದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಶ್ರೀಗಳು ಈಗಾಗಲೇ ಹೇಳಿದ್ದಾರೆ. ಅವರು ಆಶ್ವಾಸನೆ ನೀಡಿದಾಗ, ಅಂದ್ರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಏನು ಆಶ್ವಾಸನೆ ನೀಡಿದರು, ಈ ಕಾರ್ಯಕ್ರಮಗಳನ್ನ ಚಾಲನೆ ಸ್ವತಃ ಬಂದು ನಾನು ಈ ತ್ರಿಶತಾಬ್ದಿ ವರ್ಷದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡ್ತೀನಿ ಅಂತ ಅಂತಿದ್ರು. ಅದೇ ಪ್ರಕಾರ ಮಹಾರಾಜರು ಬರುವ 14ನೇ ಜನವರಿ ಮಕರ ಸಂಕ್ರಾಂತಿಗೆ ಹುಮನಾಬಾದಿಗೆ ಬಂದು ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.